ತನ್ನ ವಿರುದ್ಧದ ಕ್ಲಿನಿಕಲ್ ಆರೋಪಕ್ಕೆ ಟ್ರಯಲ್ ಆರೋಪಕ್ಕೆ HCG ಸ್ಪಷ್ಟನೆಯನ್ನ ಕೊಟ್ಟಿದೆ. ನಾವು ಎಲ್ಲ ಗೈಡ್ಲೈನ್ಗಳನ್ನು ಕಡ್ಡಾಯವಾಗಿ ಫಾಲೋ ಮಾಡ್ತಿದ್ದೇವೆ. ಯಾವುದೇ ಗೈಡ್ಲೈನ್ನ ನಾವು ಉಲ್ಲಂಘನೆ ಮಾಡ್ತಾ ಇಲ್ಲ. ಎಲ್ಲ ಗೈಡ್ಲೈನ್ಗಳನ್ನು ನಾವು ನಿಬಂಧನೆಗಳನ್ನು ಅನುಸರಿಸ್ತಾ ಇದ್ದೀವಿ. ನಮ್ಮಲ್ಲಿ ಹಲವು ಮಹತ್ವದ ಪ್ರಯೋಗಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಎಥಿಕ್ಸ್ ಕಮಿಟಿ ಅನುಮತಿಸಿರುವಂತಹ ಪ್ರಯೋಗಗಳೇ ನಮ್ಮಲ್ಲಿ ನಡೀತಾ ಇದೆ. ಅದರಲ್ಲೂ ಎಲ್ಲ ಕಡೆ ಪಾರದರ್ಶಕತೆ, ರೋಗಿಯ ಸುರಕ್ಷತೆ ಬಗ್ಗೆ ಗಮನವನ್ನು ಹರಿಸ್ತಾ ಇದ್ದೀವಿ. ತಮ್ಮ ವಿರುದ್ಧದ ಆರೋಪಕ್ಕೆ HCG ಆಸ್ಪತ್ರೆಯಿಂದ ಈಗ ಸ್ಪಷ್ಟನೆ ಸಿಕ್ಕಿದೆ. ಮಾಹಿತಿಯನ್ನು ನೀಡಿದರು ನಮ್ಮ ಪ್ರತಿನಿಧಿ ಸತ್ತರ್. ನೀವು ಈಗಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ HCG ಆಸ್ಪತ್ರೆಯ ಆಡಳಿತ ಮಂಡಳಿ ಕೂಡ ನೇರವಾಗಿ ಈಗ ಸ್ಪಷ್ಟನೆ ಕೊಟ್ಟಿದೆ ಅಂತ. ಅವರ ಸ್ಪಷ್ಟನೆ ಏನಿದಕ್ಕೆ ಸತ್ತರ್? ಮಧುಸೂದನ್, ಅಂದ್ರೆ ಈ ಆರೋಪ ಏನಿದೆ ಅಂದ್ರೆ ನಿಯಮಾನುಸಾರ ಆಗಿಲ್ಲ. ಅಂದ್ರೆ ಡ್ರಗ್ ಅನ್ನು ಇವರು ನೇರವಾಗಿ ಬಡವರ ಮೇಲೆ ಪ್ರಯೋಗ ಮಾಡಿದ್ರು. ICMR ಮತ್ತು ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾದಿಂದ ಪ್ರಯೋಗಕ್ಕೆ ಒಳಪಡದೆ ಆ ಒಂದು ಅಪ್ರೂವಲ್ ಪಡೆದುಕೊಳ್ಳದೆ ನೇರವಾಗಿ ಬಡ ಜನರ ಮೇಲೆ ಪ್ರಯೋಗ ಮಾಡಿದ್ರು. ಇದರಿಂದ ಬಡ ಜನರ ಪ್ರಾಣ ಹಾನಿ ಸಂಭವಿಸಿದ ಆರೋಪ HCG ಮೇಲೆ ಇರುವಂತದ್ದು. ಇದಕ್ಕೆ ಅವರು ಕೊಟ್ಟ ಸ್ಪಷ್ಟೀಕರಣ ಅಂದ್ರೆ ಇಲ್ಲ, ನಾವು ನಿಯಮಾನುಸಾರವೇ ಏನು ನಿಯಮ ಇದೆ, ಡ್ರಗ್ ಕಂಟ್ರೋಲ್ ಆಫ್ ಬೋರ್ಡ್ ಆಫ್ ಇಂಡಿಯಾ ಆಗಿರ್ಬೋದು, ICMRಗೆ ನಾವು ಹೋಗಿ ನಮ್ಮ ಡ್ರಗ್ಗಳನ್ನು ಅವರಿಂದ ಅನುಮತಿ ಪಡೆದ ನಂತರವೇ ನಾವಿಲ್ಲಿ ಪ್ರಯೋಗ ಮಾಡಿರುವಂಥ ಅನ್ನೋ ಸ್ಪಷ್ಟನೆ ಕೊಡುವಂಥ ಕೆಲಸ ಮಾಡಿದೆ. ಜೊತೆಗೆ ನಾವು ಈ ಒಂದು ಟ್ರಯಲ್ನಲ್ಲಿ ನಾವು ಪಾರದರ್ಶಕತೆಯನ್ನು ಕಾಪಾಡಿದ್ವಿ. ಈ ಮೂಲಕ ಬಡ ರೋಗಿಗಳು ಯಾವುದೇ ರೀತಿ ತೊಂದರೆಯನ್ನು ಮಾಡಿಲ್ಲ ಅನ್ನೋ ಸ್ಪಷ್ಟೀಕರಣವನ್ನು ಇದೀಗ HCG ಆಸ್ಪತ್ರೆಯ ಆಡಳಿತ ಮಂಡಳಿ ಕೊಟ್ಟಿರುವಂಥದ್ದು. ಮಧುಸೂದನ್.